ಈ ಸಿನಿಮಾ ನೋಡ್ತಾ ಇದ್ದೆ, ನೀವು ಪೊಲೀಸ್ ಅವತಾರದಲ್ಲಿ ಕಾಣ್ಕೊಳ್ತೀರಾ. ನಿಮ್ಮನ್ನ ನಾನು ತುಂಬಾ ಟೈಮ್ ನೋಡಿದಾಗ ನಿಮ್ಮ ಬಿಯರ್ಡ್ ಆಗಿರ್ಬೋದು, ನಿಮ್ಮ ಹ್ಯಾಂಡ್ಸಮ್ ಲುಕ್ ಆಗಿರ್ಬೋದು, ಆ ಕಟಿಂಗ್ ಸ್ಟೈಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಒಂದು ಪೊಲೀಸ್ ಅವತಾರದಲ್ಲಿ ಕಾಣಲು ಅದನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರ ಅಂತ ಹೇಳಿ. ಖಂಡಿತ. ಅಂದ್ರೆ ಹ್ಯಾಂಡ್ಸಮ್ ಕಾಣ್ತಿಲ್ಲ ಅಂತ ಹೇಳ್ತಿದ್ದೀರಾ ನೀವು? ಅಲ್ಲ, ಸೂಪರ್ ಆಗಿ ಕಾಣ್ತಾ ಇದ್ದೀರಾ, ಬಟ್ ಆ ಪೊಲೀಸ್ ಗೆಟಪ್ ಅಲ್ಲಿ ಕಾಣ್ಬೇಕಾದ್ರೆ ಬೇಡ್ ತೆಗಿಬೇಕಾಗುತ್ತೆ, ಆ ಕಟಿಂಗ್ ಮಾಡಿಸ್ಬೇಕಾಗುತ್ತೆ. ಆ ಹೇರ್ ಸ್ಟೈಲ್ ಇಂದ ಬಿಟ್ಟು ಪೊಲೀಸ್ ಗೆಟಪ್ ಗೆ ಬಂದ್ರಲ್ಲ, ಅದು ಏನ್ ಡಿಫ್ರೆಂಟ್? ಅದೇ ನನಗೆ ಅದೇ ದೊಡ್ಡ ಚಾಲೆಂಜ್ ಇದ್ದಿದ್ದು. ಬಿಕಾಸ್ ಒಂದ್ 4-5 ವರ್ಷ ಆಗಿತ್ತು ನಾನು ಬಿಯರ್ಡ್ ಶೇವ್ ಮಾಡಿದೆ. ನನಗೆ ಗೊತ್ತೇ ಇರ್ಲಿಲ್ಲ ಸೊ ಹೇಗ್ ಕಾಣ್ತೀನಿ ನಾನು ವಿದೌಟ್ ಬಿಯರ್ಡ್ ಅಂತ. ಅದೊಂದು ಚಾಲೆಂಜ್ ಇತ್ತು. ಬಟ್ ನಾನು ಡೈರೆಕ್ಟರ್ಗೆ ಹೇಳಿದ್ದೆ ಫಸ್ಟ್, ನಾನು ಶೇವ್ ಮಾಡಿದ್ಮೇಲೆ ನೋಡ್ತೀನಿ, ನನಗೆ ಇನ್ನೂ ಏನಾದ್ರು ಚೇಂಜಸ್ ಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಕೊಡಬೇಕು ಅಂತ. ಸೊ ಶೇವ್ ಮಾಡಿದ್ಮೇಲೆ ಗೊತ್ತಾಯ್ತು, ಇಲ್ಲ ಒಂದ್ ಸ್ವಲ್ಪ ಫಿಟ್ ಆಗ್ಬೇಕು ನಾನು ಇನ್ನೂ ಅಂತ. ಸೊ ಅದಕ್ಕೆ ಟೈಮ್ ತಗೊಂಡೆ. ನಾಟ್ ಓನ್ಲಿ ಬಿಯರ್ಡ್ ಮಾತ್ರ ಅಲ್ಲ, ಫಿಸಿಕಲಿ ಫಿಟ್ ಆಗ್ಬೇಕಾಗಿತ್ತು ಒಬ್ಬ ಪೊಲೀಸ್ ತರ ಕಾಣೋದಕ್ಕೆ. ಅಂಡ್ ಬಾಡಿ ಲ್ಯಾಂಗ್ವೇಜ್ ವೈಸ್ ಕೂಡ ನಾನೊಂದು ಸ್ವಲ್ಪ ಅದನ್ನ ಅಳವಡಿಸ್ಕೊಳ್ಬೇಕಾಗಿತ್ತು. ಸೊ ಅದಕ್ಕೊಂದು ಸ್ವಲ್ಪ ನಾವು ಸಮಯ ತಗೊಂಡು ಪ್ರಿಪೇರ್ ಆಗಿ ಶೂಟಿಗೆ ಹೋಗಿರೋವಂಥದ್ದು. ಅದಕ್ಕಿಂತ ಮುಂಚೆ ನಾನು ಒಂದು ತಮಿಳ್ ಸಿನಿಮಾ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಬಿಯರ್ಡ್ ಯಾವುದೇ ಕಾರಣಕ್ಕೂ ಆ ಶೂಟ್ ಮುಗಿಯೋ ತನಕ ತೆಗಿಯಂಗಿರ್ಲಿಲ್ಲ. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಈ ಸಿನಿಮಾ ಮುಗಿದು ಮತ್ತೆ ಒಂದ್ 2 ತಿಂಗಳು ನಾನು ಬೇರೆ ಯಾವ ಸಿನಿಮಾನು ಮಾಡಕ್ ಆಗ್ತಿರ್ಲಿಲ್ಲ. ಬಿಕಾಸ್ ಬಿಯರ್ಡ್ ಬರಕ್ಕೆ 2 ತಿಂಗಳು ಬೇಕಾಗ. ಕಷ್ಟ ಅನಿಸ್ಲಿಲ್ವಾ ಆ ಟೈಮಲ್ಲಿ? ಇಲ್ಲ, ಪರ್ಸನಲಿ ನೋಡೋದಾದ್ರೆ ನನಗೆ ಕಷ್ಟ ಆಗುತ್ತೆ ಬಿಯರ್ಡ್ ರಿಮೂವ್ ಮಾಡೋದು. ಬಿಕಾಸ್ ನನಗೆ ಅದಕ್ಕೆ ನಾನು ಸೆಟ್ ಆಗಿದ್ದೀನಿ. ಬಟ್ ಸಿನಿಮಾ ಅಂತ ಬಂದಾಗ ಕಷ್ಟ ಇಲ್ಲದೆ ಸಿನಿಮಾ ಮಾಡಕ್ಕೆ ಆಗಲ್ಲ. ಕಷ್ಟ ಇಟ್ಸ್ ದ ಬೇಸಿಕ್ ವರ್ಡ್, ಕಷ್ಟ ಅನ್ನೋವಂಥದ್ದು. ಸೊ ಸಿನಿಮಾಗಳಿಗೆ ಏನ್ ಬೇಕಾದ್ರೂ ನಾವು ರೆಡಿ ಇರ್ತೀವಿ ಮಾಡೋದಕ್ಕೆ. ಒಂದ್ ಸಿನಿಮಾಗೋಸ್ಕರ ನಾನು ತುಂಬಾ ದಪ್ಪನೂ ಆಗಿದ್ದೆ, ಮಂಕುಬಾಯ್ ಅನ್ನೋ ಒಂದು ಸಿನಿಮಾಗೆ. ಸೊ ಅದು ಖುಷಿ ಕೊಡುತ್ತೆ. ಬಿಕಾಸ್ ಜನ ನೋಡಿ ಆ ಪಾತ್ರವಾಗಿ ಅವ್ರಿಗೆ ಕಂಡಾಗ ನಾವು ಮಾಡಿರುವಂತಹ ಒಂದು ಕೆಲಸ ಪರಿಪೂರ್ಣತೆಯನ್ನ ಕಾಣುತ್ತೆ. ಇವಾಗ ನಾನು ಸಿನಿಮಾದಲ್ಲೂ ಕೂಡ ರೂಪೇಶ್ ಶೆಟ್ಟಿ ಆಗಿ ಕಂಡ್ರೆ ಖಂಡಿತ ನಾನೇನೋ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಅರ್ಥ. ಸೊ ಅಲ್ಲಿ ನಾನು ಪೊಲೀಸ್ ಆಫೀಸರ್ ಆಗಿ ಕಾಣ್ತಾ ಇದ್ದೀನಿ ಅಂತಂದ್ರೆ ಏನೋ ನಾನು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ದೀನಿ ಅಂತ ಅರ್ಥ. ವೀಕ್ಷಕರೇ, ಇದಾಗಿತ್ತು ರೂಪೇಶ್ ಶೆಟ್ಟಿ ಅವರ ಸಂದರ್ಶನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.